ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಏನು ಸಿ ಟಿ ಟಿ ಪರೀಕ್ಷೆ ಆಯಿತು 8/2/2026 ದಿನ. ಸೊ ಇವತ್ತಿನ ಸಿ ಟಿ ಟಿ ಪರೀಕ್ಷೆಯ ಪೇಪರ್ 2ರ J1 ಪತ್ರಿಕೆಯನ್ನು ನಾವು ವಿಶೇಷವಾಗಿ ಕನ್ನಡ ಲ್ಯಾಂಗ್ವೇಜ್ 1 ಕ್ವಶನ್ ಪೇಪರನ್ನು ನಾನು ಬಿಡಿಸ್ತಾ ಹೋಗ್ತೀನಿ. ಕನ್ನಡ ಲ್ಯಾಂಗ್ವೇಜ್ 1 ಒಟ್ಟಾಗಿ 30 ಕ್ವಶನ್ಸ್ಗಳನ್ನು ಬಿಡಿಸ್ತೀನಿ ನಾನು. ಸೊ ದಯವಿಟ್ಟು ಈ ಒಂದು ಕ್ವಶನ್ಸ್ಗಳಿಗೆ ಕೀ ಉತ್ತರಗಳು 99% ಏನಾಗಿರ್ತಾವೆ ಸರಿಯಾಗಿರ್ತಾವೆ. ಇಲಾಖೆ ಬಿಡುವಂತಹ ಅಧಿಕೃತ ಕೀ ಉತ್ತರಗಳೇ ಅಂತಿಮ ಅಂತ ಹೇಳ್ಬೋದಾಗಿದೆ. 91ನೇ ಪ್ರಶ್ನೆ ನೋಡಿ. 91ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಉರ್ದು ಆಗ್ತದೆ. ನಜರು ಪದದ ಮೂಲ ಪದ. ಕೈಗೊಳ್ಳು ಅಂತಂದರೆ ಮಾಡು ಅಂತ ಅರ್ಥ ಆಗುತ್ತೆ. 93ನೇ ಪ್ರಶ್ನೆ, ಮುಪ್ಪಿನ ಮೇಬಳ್ಳಿಗೆ ಸಿಲುಕಿ ಬಿದ್ದಲೇ ಬಿದ್ದುಕೊಂಡಿದ್ದರು ಈ ವಾಕ್ಯವನ್ನು ವಿವರಿಸಿ ಅಂತಂದರೆ ವಯಸ್ಸಿನಿಂದ ಓಡಾಡಲು ಆಗದಿದ್ದರು ಅಂತ. ಈಗ ಮನಸ್ಸು ಏನೇನು ನೆನೆಸಿಕೊಳ್ತದ? ಹಳ್ಳಿಯವರ ರೀತಿಯ ಮಕ್ಕಳ ಮಾಡು ಅಂತ ನೆನೆಸಿಕೊಳ್ತದ. ಇನ್ನು ಪ್ರೈಮರಿ ಪರೀಕ್ಷೆ ಕಥೆ ಏನು? ಮೊದಲು ಕೆಲಸಕ್ಕೆ ಕಾರಣವಾಗಿ ನಂತರ ತನ್ನ ಪ್ರಸ್ತುತಿಯನ್ನು ಕಳೆದುಕೊಂಡಿರುವುದು. ಗವರ್ನಮೆಂಟ್ ಪದ ಇದು ಇಂಗ್ಲೀಷ್ ಭಾಷೆಯ ಪದ ಆಗಿದೆ. ಉಪಾಧ್ಯಾಯ ಪದ ಸಂಸ್ಕೃತ ಭಾಷೆಯ ಪದ ಮೂಲ ಪದ ಆಗಿದೆ. ಹೂವಿನ ಎಡೆಯಲ್ಲಿ ಒಣ ಎಲೆ ಮಾತ್ರ ಉಳಿದಿದೆ. ಇದರ ಪದದ ಅರ್ಥ ಏನಂತಂದರೆ, ಭಾವ ಏನಂತಂದರೆ ಸಂಪತ್ತು ಇಲ್ಲವಾಗಿರುವುದು ಅಂತ ಅರ್ಥ ಆಗ್ತದೆ. ಓಕೆ. ಇನ್ನು ಅದೇ ರೀತಿಯಾಗಿ ಕಡೆಗೆ ಕೆಳಗಟ್ಟಿದ್ದು ಅಂತಂದರೆ ನಿವೃತ್ತಿಯಾದದ್ದು ಸರಿಯಾದ ಉತ್ತರ ಆಗಿದೆ. 100ನೇ ಪ್ರಶ್ನೆ ನೋಡಿ. ಜಡಿದು ಅಂತಂದರೆ ಗದರಿಸಿ ಅಂತ ಅರ್ಥ ಆಗ್ತದೆ. ಇನ್ನು ಜಡಿದೊಮ್ಮೆ ಪದವನ್ನು ಬಿಡಿಸಿ ಬರೆದಾಗ ಜಡಿದು ಪ್ಲಸ್ ಒಮ್ಮೆ ಸರಿಯಾದ ಉತ್ತರ ಆಗಿದೆ. ಇನ್ನು ರಾಮನಾಥನಿಗೆ ಏನನ್ನು ಸವಾಲು ಹಾಕಲಾಗಿದೆ? ನನ್ನ ಹಾಗೆ ಹಸಿದು ನೋಡು ಎಂದು ಸವಾಲು ಹಾಕಲಾಗಿದೆ. ಒಡಲುಗೊಂಡವ ಇದರ ಪದದ ಅರ್ಥ ದೇಹವನ್ನು ಪಡೆದವ ಅಂತ ಅರ್ಥ ಆಗುತ್ತೆ. ಏನನ್ನು ಹೇಳಬೇಡ ಎಂದು ಇಲ್ಲಿ ಹೇಳಲಾಗಿದೆ? ಸುಳ್ಳು ಹೇಳುತ್ತಾ ಬಲಿಯಾಗಬೇಡ ಎಂದು ಹೇಳಲಾಗಿದೆ. ಒಟ್ಟು ಸತ್ಯದ ಆಶಯವೇನು? ದೇಹದ ಗುಣಧರ್ಮವನ್ನು ಹೇಳಲಾಗಿದೆ. ಓಕೆ. 106ನೇ ಪ್ರಶ್ನೆ ನೋಡಿ. 106ನೇ ಪ್ರಶ್ನೆಗೆ ಈ ಒಂದು ಪೆಡಗಾಜಿ ಪ್ರಶ್ನೆಯಲ್ಲಿ ನಾವು ಏನನ್ನು ಅರ್ಥ ಮಾಡ್ಕೋಬೋದು ಅಂತಂದರೆ, ಇವು ಕೂಡ ಸಾಮಾನ್ಯವಾಗಿ ಪ್ರಶ್ನೆಯನ್ನು ಯಾರು ತೆಗೆದಿರ್ತಾರಲ್ಲ ಅವರ ಒಂದು ದೃಷ್ಟಿಕೋನವನ್ನು ಮುಖ್ಯವಾಗಿ ಇಟ್ಕೊಂಡು ತೆಗೆದಿರ್ತಾರೆ. ಬಟ್ ನಾವು ಸಾಮಾನ್ಯವಾದಂತಹ ಉತ್ತರಗಳನ್ನು ನಾವು ಹುಡುಕ್ಬೋದಾಗಿದೆ. ಈ ಸಾಂಸ್ಥಿಕ ಬರವಣಿಗೆಯಲ್ಲಿ ಕೆಳಗಿನ ಯಾವುದು ಬರುವುದಿಲ್ಲ ಅಂತ ಕೇಳಿದ್ದಾರೆ. ಶ್ರದ್ಧಾಂಜಲಿ ಟಿಪ್ಪಣಿ ಬರುವುದಿಲ್ಲ ಅಂತ ಸಾಮಾನ್ಯವಾಗಿ ಉತ್ತರ ಆಗ್ತದೆ. ಬಟ್ ಒಂದು ವೇಳೆ ಇಲ್ಲಿ ಸ್ವವಿವರಗಳು ಕೂಡ ಇದರಲ್ಲಿ ಬರುವುದಿಲ್ಲ. ಇನ್ನು 107ನೇ ಪ್ರಶ್ನೆ, ಭಾಷೆಗಳಿಕೆ ಮತ್ತು ಅಂತಸ್ಥ ಊಹಾ ಸಿದ್ಧಾಂತ ಅಂತಂದರೆ ಅಂದರೆ ಸಾಮಾನ್ಯವಾಗಿ ಇನ್ನೇಟ್ ಎಬಿಲಿಟಿ. ಓಕೆ, ಲ್ಯಾಂಗ್ವೇಜ್ ಈಸ್ ಇನ್ನೇಟ್ ಎಬಿಲಿಟಿ ಅಂತ ಏನು ಬರ್ತದೆ ಆ ಒಂದು ಸಿದ್ಧಾಂತಕ್ಕೆ ಸಂಬಂಧಪಟ್ಟಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ 3, ಹುಟ್ಟಿನಿಂದ ಎಲ್ಲ ಮನುಷ್ಯರು ಭಾಷಾಜ್ಞಾನ ಹೊಂದಿರ್ತಾರೆ ಎನ್ನುವುದು ಸರಿಯಾದ ಉತ್ತರ ಆಗಿದೆ. 108ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಮಾಹಿತಿಯನ್ನು ಕೇಂದ್ರೀಕರಿಸಿ ಭಾಷಾ ನಿಯುಕ್ತಿಯನ್ನು ಹೊಂದಿರುವುದು. ಆಪ್ಷನ್ 3 ಯಾವುದು? 3ನೇ ಪ್ರಶ್ನೆ, 3ನೇ ಆನ್ಸರ್ ಸರಿಯಾಗಿದೆ. ಭಾಷಾ ಕಲಿಕೆಯಲ್ಲಿ ಯಾವ ದೃಷ್ಟಿಕೋನ ಪದದ ಭಾಗವನ್ನು ನಾವು ಭಾಷಾ ಕಲಿಕೆಯ ಮೂಲಾಧಾರ ಅಂತೀವಿ ಅಂದರೆ ಶಾಬ್ದಿಕ ದೃಷ್ಟಿಕೋನದ ಕಲಿಕೆಯ ಮೂಲಾಧಾರ. 110ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಶಾಲಾ ಶಿಕ್ಷಣದಲ್ಲಿ ಬಹುಭಾಷಿಕತೆ ಗುರಿಯಾಗಿಲ್ಲ ಅಂತ ಕೇಳಿದರೆ. ತ್ರಿಭಾಷಾ ಸೂತ್ರದ ಅಡಿಯಲ್ಲಿ ಮಾತೃಭಾಷೆ ಹಿಂದಿ ಮತ್ತು ಇಂಗ್ಲೀಷನ್ನು ಕಲಿಸೋದು ಇದರ ಗುರಿಯಾಗಿಲ್ಲ. 111ನೇ ಪ್ರಶ್ನೆ, ವಾಣಿ ಒಂದು ಲೇಖನವನ್ನು ಸಾಮಾನ್ಯ ಮೇಲ್ಪದರ ಪಡೆದುಕೊಳ್ಳಲು ಓದ್ತಾಳೆ ಅಂತಂದರೆ ದಟ್ ಇಸ್ ಅ ಸ್ಕಿಮ್ಮಿಂಗ್, ಅಂದರೆ ಜಸ್ಟ್ ಸಮರಿಯನ್ನು ನೋಡಲಿಕ್ಕೆ ಆಗಿ ಓದ್ತಾ ಇದ್ದಾಳೆ. 112ನೇ ಪ್ರಶ್ನೆ, ಶಾಲಾ ಆಧಾರಿತ ಮೌಲ್ಯಾಂಕನದಲ್ಲಿ ಮುಂದುವರಿಸಲು ಸೂಕ್ತವಾದ 2 ಓದುವಿಕೆ ಆಯ್ಕೆ ಮಾಡಿ ಅಂತಂದರೆ ಎ ಮತ್ತು ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಓಕೆ. 113ನೇ ಪ್ರಶ್ನೆ, ಕೆಳಗಿನಲ್ಲಿ ಯಾವ ಶಿಕ್ಷಣದ ತಾಂತ್ರಿಕತೆ ಪ್ರತಿಪಾದಿಸ್ತದೆ ಅಂತಂದರೆ ವಾಸ್ತವ ಲೋಕದ ಕಲಿಕಾ ವಾತಾವರಣ ಘಟನೆಗಳನ್ನು ಆಧರಿಸಿ ಕಲಿಕೆ ಈಗಾಗಲೇ ಪೂರ್ವ ನಿಯೋಜಿತ ಸೂಚನಾ ಸರಣಿಗೆ ಬದಲಾಗಿದೆ ಅನ್ನೋದು ರಚನಾತ್ಮಕತೆ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. 6ನೇ ತರಗತಿಯ ರಾಹುಲ್ ತಾನು ಈಗಾಗಲೇ ಕಲ್ತಿರೋದೊಡನೆ ಹೊಸ ವ್ಯಾಕರಣ ತತ್ವವನ್ನು ಗುರುತಿಸುವುದನ್ನು ಕಲ್ತಾನ. ಇದು ತಿಳುವಳಿಕೆಯ ತಂತ್ರ ಆಗಿದೆ. 115ನೇ ಪ್ರಶ್ನೆ, ಒಬ್ಬ ಅಧ್ಯಾಪಕಿ 7ನೇ ತರಗತಿಯಲ್ಲಿ 7 ವಾಕ್ಯಗಳನ್ನು ಒಂದು ಸಣ್ಣ ಪಠ್ಯವನ್ನು ಓದ್ತಾಳೆ. ನಂತರ ಆಕೆ ವಿದ್ಯಾರ್ಥಿಗಳಿದನ್ನು ಎಚ್ಚರಿಕೆಯಿಂದ ಆಲಿಸಲು ಹೇಳ್ತಾಳೆ. ಇದಕ್ಕೆ ಹತ್ತಿರವಾದಂತಹ ಆದರೆ ಇದಕ್ಕಿಂತ ಭಿನ್ನವಾದ ಪಠ್ಯವನ್ನು ಸೂಚಿಸಲಿಕ್ಕೆ ಹೇಳ್ತಾಳೆ ಅಂತಂದರೆ ಸ್ಕೀಮಾ ಅಂತ ಆಗುತ್ತೆ. ಹಳೆಯ ಜ್ಞಾನದ ಜೊತೆಗೆ ಹೊಸ ಜ್ಞಾನವನ್ನಲ್ಲಿ ಮಾರ್ಪಡಿಸುವಂಥ ಪ್ರಕ್ರಿಯೆಗೆ ನಾವು ಸ್ಕೀಮಾ ಅಂತ ಹೇಳ್ತೀವಿ. 116ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಎ ಮತ್ತು ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. 117ನೇ ಪ್ರಶ್ನೆಗೆ
ಇನ್ನು ಡಿಕ್ಲರೇಟಿವ್ ಕಾರ್ಯವಿಜ್ಞಾನ ಪ್ರೊಸೀಜರಲ್ ನಾಲೆಜ್ ಬಗ್ಗೆ ಕೇಳಲಾಗಿದೆ. ಇಲ್ಲಿ ವ್ಯಾಕರಣ ಪುಸ್ತಕದಿಂದ ವ್ಯಾಕರಣ ರೂಪವನ್ನು ಅರ್ಥ ಮಾಡಿಕೊಳ್ಳೋದು ಕೂಡ ಬರ್ತದೆ. ವ್ಯಾಕರಣದ ರೂಪವನ್ನು ಏನೆಂಬುದನ್ನು ಮತ್ತು ಅದರ ಬಳಕೆಯನ್ನು ಅರಿಯುವುದು ಕೂಡ ಬರ್ತದೆ. ಇದಕ್ಕೆ ಕೊನೆಗೆ ಪ್ರೊಸೀಜರಲ್ ನಾಲೆಜ್ಗೆ ಸಂಬಂಧಪಟ್ಟಂಥ ಅಧಿಕೃತ ಕೀ ಉತ್ತರಗಳನ್ನು ನಾವು ಇಲಾಖೆಯಿಂದ ನೋಡ್ಬೋದು. ಅಲ್ಲಿಯವರೆಗೆ 2 ಮತ್ತು 4 ಸರಿಯಾದ ಉತ್ತರಗಳು ಆಗಿರ್ತವೆ. 2ರಲ್ಲಿ 1 ಸರಿ ಇರ್ತದೆ, ಬಟ್ ಇಲಾಖೆ ಬಿಡುವಂಥ ಅಧಿಕೃತ ಕೀ ಉತ್ತರ ಕೊನೆಯ ಉತ್ತರ ಆಗಿರ್ತದೆ. 118ನೇ ಪ್ರಶ್ನೆ ನೋಡಿ. 118ನೇ ಪ್ರಶ್ನೆಗೆ 4ನೇ ಆಯ್ಕೆ ವ್ಯಕ್ತಿಗಳ ನಡುವಿನ ಕೌಶಲ್ಯ ಮೂಲಭೂತ ಗುಣಗಳು. ಓಕೆ, ಕಾಪ್ ಅಂತ ಏನು ಹೇಳ್ತೀವಿ ಅದು ಸರಿಯಾದ ಉತ್ತರ ಆಗಿದೆ. 119 ಪ್ರಶ್ನೆಗೆ ಇದಕ್ಕೆ ನಾವು ಏನು ಹೇಳ್ತೀವಿ ಅಂತಂದರೆ, ನಾವು ಎರರ್ ಅನಾಲಿಸಿಸ್ ತಪ್ಪುಗಳ ವಿಶ್ಲೇಷಣೆ ಕೂಡ ಮಾಡ್ತದೆ, ಮತ್ತು ಆ ಮಕ್ಕಳಿಗೆ ಎಲ್ಲಿ ತಪ್ಪು ಮಾಡಿದ್ದಾರೆ ಅನ್ನೋದು ಫೀಡ್ಬ್ಯಾಕನ್ನು ಕೂಡ ಕೊಡತ್ತಾರೆ. ಬಟ್ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡೋಣ. ಬಟ್ ನನ್ನ ಪ್ರಕಾರ ಇದು ತಪ್ಪುಗಳ ವಿಶ್ಲೇಷಣೆ ಕೂಡ ಆಗ್ಬೋದಾಗಿದೆ. 120ನೇ ಪ್ರಶ್ನೆ ಕೊನೆಯ ಪ್ರಶ್ನೆ. ನಾವು ಕೇಳುವ ಅಥವಾ ನೋಡುವ ಪದಗಳನ್ನು ಗುರುತಿಸುವುದು ಏನು ಕರಿತೀವಿ ಅಂದರೆ ಕೇಳುವ, ಓಕೆ, ಲಿಸ್ನಿಂಗ್, ಮತ್ತು ನೋಡುವ, ಓಕೆ, ಸೀಯಿಂಗ್ ಅಂತಂದರೆ ನಾವೇನು ಹೇಳ್ತೀವಿ ಅದು ದಟ್ ವಿ ಯೂಶ್ವಲಿ ಕಾಲ್ಡ್ ಗ್ರಹಿಕಾ ಶಬ್ದ, ರಿಸಿಪ್ಟಿವ್ ಸ್ಕಿಲ್ಸ್ ಅಥವಾ ರಿಸಿಪ್ಟಿವ್ ವರ್ಡ್ಸ್ ವೊಕ್ಯಾಬ್ಯುಲರಿ ಅಂತ ಹೇಳ್ತೀವಿ. ಸೊ ಕನ್ನಡ ಲ್ಯಾಂಗ್ವೇಜ್ 1ನಲ್ಲಿ 30ಕ್ಕೆ ನಿಮ್ಮದು ಎಷ್ಟು ಸರಿಯಾಗಿದೆ ಅನ್ನೋದರ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಮುಂದಿನ ವೀಡಿಯೋಗಳಿಗೆ ನಾನು ಸೋಷಿಯಲ್ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನನ್ನ ಚಾನಲ್ ನೋಡ್ತಾ ಇರಿ. ನೀವೇನಾದರೂ ಲ್ಯಾಂಗ್ವೇಜ್ 2 ಇಂಗ್ಲೀಷ್, ಲ್ಯಾಂಗ್ವೇಜ್ 1 ಕನ್ನಡ, CDP ಬಗ್ಗೆ ನಿಮಗೇನಾದರೂ ಕೀ ಉತ್ತರಗಳು ಬೇಕಾದರೆ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡ್ಬೋದು. ಅಲ್ಲಿ ನಿಮಗೆ ನಾನು ಲಿಂಕನ್ನು ಕೊಟ್ಟಿರ್ತೀನಿ. ನಮಸ್ಕಾರ.